ವರದಹಳ್ಳಿ ದುರ್ಗಾಂಬಾ ದೇವಸ್ಥಾನ ಶ್ರದ್ಧೆ, ಶಕ್ತಿಯ ಕಥೆ. ಪವಿತ್ರ ಶಕ್ತಿ ಕ್ಷೇತ್ರಗಳ ನಡುವೆ ಶ್ರೀ ವರದಹಳ್ಳಿ ದುರ್ಗಾಂಬಾ ದೇವಸ್ಥಾನವು ವಿಶೇಷ ಸ್ಥಾನವನ್ನು ಹೊಂದಿದೆ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಿತವಿರುವ ಈ ದೇವಸ್ಥಾನವು ನೈಸರ್ಗಿಕ ಶೋಭೆಯ ನಡುವೆ, ಪರ್ವತಗಳ ತಪ್ಪಲಲ್ಲಿ ಶಾಂತತೆಗೆ ತಾಣವಾಗಿದೆ. ಅಷ್ಟಭೈರವ ಕ್ಷೇತ್ರಗಳ ನಡುವೆ ಒಂದು ಸ್ಥಾನ ಹೊಂದಿರುವ ಈ ದೇವಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಪ್ರತಿ ವರ್ಷ ಬರುತ್ತಾರೆ. ಇಲ್ಲಿ ಪುಣ್ಯಕಥೆ ಪ್ರಾರಂಭವಾಗುವುದು ಅನೇಕ ಶತಮಾನಗಳ ಹಿಂದಿನ ಕಾಲದಿಂದ. ಗ್ರಾಮದ ಜನರ ನಂಬಿಕೆಯ ಪ್ರಕಾರ, ಈ ಪ್ರದೇಶ ಒಂದು ಕಾಲದಲ್ಲಿ ಗಹನ ಅರಣ್ಯದಿಂದ ಕೂಡಿದವು. ಆಕಸ್ಮಿಕವಾಗಿ ಕೆಲವೊಂದು ಅಪರೂಪದ ಘಟನೆಗಳು ಈ ಸ್ಥಳದಲ್ಲಿ ನಡೆಯತೊಡಗಿದವು. ಒಂದು ದಿನ ಊರಿನ ಕುರಿಗಾಹಿಗಳು ತಮ್ಮ ಕುರಿಗಳನ್ನು ತೇಲಿಸುತ್ತಾ ಕಾಡಿನೊಳಗೆ ಹೋದಾಗ, ಏಕಾಏಕಿಯವರ ಕುರುಗಳು ಚಲಿಸಲಿಲ್ಲ. ಹೆದರಾದ ಕುರಿಗಾಹಿಗಳು ತಮ್ಮ ನಾಯಿಯ ನೆರವಿನಿಂದ ಶೋಧನೆ ನಡೆಸಿದಾಗ, ಒಂದು ದೊಡ್ಡ ಬಂಡೆಯ ಬಳಿ ಕುರಿಗಳು ನಿಂತು ಒಂದೇ ಕಡೆ ಕಣ್ಣಿಡದೆ ನೋಡುತ್ತಿದ್ದವು. ಅದನ್ನು ಗಮನಿಸಿದ ಕುರಿಗಾಹಿ ಕುತೂಹಲದಿಂದ ಬಂಡೆಯ ಹತ್ತಿರ ಹೋದಾಗ, ಆ ಬಂಡೆಯಲ್ಲಿ ಒಂದು ಅಪೂರ್ವ ಧ್ವನಿ ಕೇಳಿ ಬಂದಿತು: ಇಲ್ಲಿ ನಾನು ವಾಸ ಮಾಡುತ್ತಿದ್ದೇನೆ, ನನ್ನನ್ನು ಸ್ಥಾಪಿಸಿರಿ. ಅವರು ಅಚ್ಚರಿಯಿಂದ ಹಿಂತಿರುಗಿ ಗ್ರಾಮದ ಹಿರಿಯರಿಗೆ ಈ ವಿಷಯವನ್ನು ವಿವರಿಸಿದರು. ಗ್ರಾಮಸ್ಥರು ಸಹ ಆ ಸ್ಥಳಕ್ಕೆ ತೆರಳಿ, ತಪಸ್ಸು ಮಾಡಿದಾಗ ದೇವಿಯ ದರ್ಶನ ದೊರೆತು, ಈ ಶಕ್ತಿಪೀಠವನ್ನು ನಿರ್ಮಿಸಿದರು. ದುರ್ಗಾಂಬಾ ದೇವಿ ಇಲ್ಲಿ ಚಂಡಿಕಾ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ದೇವಿಯ ಮೂರ್ತಿ ಅತಿದೈವಿಕ ಶಕ್ತಿಯ ಪ್ರತೀಕವಾಗಿದೆ. ಭಕ್ತರ ಕಷ್ಟಗಳನ್ನು ನೀಗಿಸುವ ಮಹಾಶಕ್ತಿಯಾಗಿ ಈ ದೇವಿಯು ಪ್ರಸಿದ್ಧಳಾಗಿದ್ದಾಳೆ. ದೇವಸ್ಥಾನದಲ್ಲಿ ಪ್ರತಿವರ್ಷದ ನವರಾತ್ರಿ ಉತ್ಸವ ಅತ್ಯಂತ ಭಕ್ತಿಭಾವದಿಂದ ನಡೆಯುತ್ತದೆ. ದೇವಸ್ಥಾನದ ಸುತ್ತಲೂ ಹಬ್ಬದ ಉತ್ಸಾಹ, ಸಂಭ್ರಮ ತುಂಬಿರುತ್ತದೆ. ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಹಾರೈಕೆಗಳೊಂದಿಗೆ ಬರುತ್ತಾರೆ. ಇಲ್ಲಿ ವಿಶೇಷವಾದ ಆಚರಣೆಗಳಲ್ಲೊಂದು ಎಂದರೆ ಕುಂಕುಮಾರ್ಚನೆ. ದೇವಿಗೆ ಕುಂಕುಮವನ್ನು ಅರ್ಪಿಸಿ ಭಕ್ತರು ತಮ್ಮ ಇಚ್ಛೆಗಳ ಪೂರ್ತಿಗಾಗಿ ಪ್ರಾರ್ಥಿಸುತ್ತಾರೆ. ಬಹಳಷ್ಟು ಜನರಿಗೆ ಇಲ್ಲಿ ಹರಕೆ ಇಟ್ಟು, ತಮ್ಮ ಮನಸ್ಸಿನ ತೃಪ್ತಿಯನ್ನು ಪೂರೈಸಿದ ಅನುಭವವಿದೆ. ವರದಹಳ್ಳಿ ದುರ್ಗಾಂಬಾ ಭಕ್ತನ ನಿಸ್ವಾರ್ಥ ಪ್ರಾರ್ಥನೆಗೆ ತಕ್ಷಣ ಪ್ರತಿಕ್ರಿಯೆ ನೀಡುವ ದೇವಿಯಾಗಿ ಖ್ಯಾತಿ ಪಡೆದಿದ್ದಾಳೆ. ಈ ಕ್ಷೇತ್ರದಲ್ಲಿ ಇನ್ನೊಂದು ಮುಖ್ಯ ಆಕರ್ಷಣೆ ಎಂದರೆ ದೇವಿಯ ಪಾದದ ಬಳಿ ಹರಿಯುವ ಶುದ್ಧ ಜಲದ ಕೊಳವೆ. ಭಕ್ತರು ಈ ನೀರನ್ನು ಪವಿತ್ರವನ್ನಾಗಿ ತೆಗೆದುಕೊಂಡು ತಮ್ಮ ಮನೆಯನ್ನು ಶುದ್ಧೀಕರಿಸುತ್ತಾರೆ. ದೇವಸ್ಥಾನದ ಪಕ್ಕದಲ್ಲಿಯೇ ಅರಣ್ಯ ಪ್ರದೇಶ, ಹಸಿರು ಪರ್ವತಗಳು ಮತ್ತು ನದಿ ಹರಿವು, ಇದು ಆತ್ಮಕ್ಕೆ ಶಾಂತಿ ನೀಡುವ ದೃಶ್ಯ. ಈ ದೇವಸ್ಥಾನವು ಕೇವಲ ಭಕ್ತಿಯಿಂದಲೇ ಅಲ್ಲ, ಗ್ರಾಮೀಣ ಜನರ ಜೀವನದಲ್ಲಿ ಸಹ ದೊಡ್ಡ ಪ್ರಭಾವ ಬೀರಿದೆ. ದೇವಿಯ ಆಶೀರ್ವಾದದಿಂದ ಇಲ್ಲಿ ಅನೇಕ ಸಾಮಾಜಿಕ ಯೋಜನೆಗಳು, ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಶಿಬಿರಗಳು ನಡೆಯುತ್ತಿವೆ. ಗ್ರಾಮಸ್ಥರು ಈ ದೇವಿಯನ್ನು ತಮ್ಮ ಮನೆಯ ತಾಯಿಯಾಗಿ ಕಾಣುತ್ತಾರೆ. ಅಂತಹ ಶ್ರದ್ಧಾ ಮತ್ತು ಶಕ್ತಿಯ ಸಂಕೇತವಾದ ವರದಹಳ್ಳಿ ದುರ್ಗಾಂಬಾ ದೇವಿಯ ಕಥೆ ಕೇವಲ ಪುರಾಣ ಕಥೆಯಲ್ಲ, ಅದು ನಿತ್ಯಮಾನವನ ಭಕ್ತಿಯ ಕಥೆಯಾಗಿದೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಸಂಕಷ್ಟಗಳಾದಾಗ ನಂಬಿಕೆಯ ಬೆಳಕಿನಲ್ಲಿ ದಾರಿ ಹುಡುಕಬೇಕು ಎಂಬ ಸಂದೇಶವಿದೆ ಈ ದೇವಿಯ ಕಥೆಯಲ್ಲಿ.